ನಾನು ಅಮ್ಮನ ಜೊತೆ ಒಂದ್ 2-3 ದಿನ ಇದ್ಬಿಟ್ಟು ಬರ್ತೀನಿ. ಇಲ್ಲಿ ಅಮ್ಮನ್ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ಸರಿ ಗೀತಾ, ನಾನು ಅಮ್ಮಂಗೆ ಹೇಳ್ತೀನಿ, ಇದ್ಬಾ. ಅತ್ತೆ, ಹೆಲ್ತ್ ಕಡೆ ಗಮನ ಇರ್ಲಿ, ಏನು ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೇನಾದ್ರು ಬೇಕು ಅಂದ್ರೆ ಗೀತನ ಕೇಳಿ, ಅವಳಿರ್ತಾಳೆ. ಸರಿಯಪ್ಪ. ಮನೇಲಿ ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ಬಿಡುವಾದಾಗ ಸುಮತಿಗೆ ಬರಕ್ಕೆ ಹೇಳು. ಹೇಳ್ತೀನಿ ಬಿಡಿಯತ್ತೆ. ಸುಮತಿ ಅಮ್ಮ ಇಲ್ಲಿ ಬರ್ಬೇಕಂದ್ರೆ ಪುಟ್ಟಿನೂ ಕರ್ಕೊಂಡ್ ಬರ್ಬೇಕಾಗತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಪುಟ್ಟಿ ನೋಡ್ಕೋತೀನಿ. ಅವಾಗ ಸುಮತಿ ಅಮ್ಮ ಇಲ್ಲಿ ಬಂದು ಅಮ್ಮನ್ ನೋಡ್ಲಿ. ಅಮ್ಮಂಗೆ ಹೇಳ್ಬಿಡಿ ಒಂದ್ ಮಾತು. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಹೇಳ್ತೀನಿ. ಸರಿ ಅತ್ತೆ, ನಾನು ನೋಡ್ತೀನಿ. ಸರಿಯಪ್ಪ. ಪ್ರಣತಿ, ಅಮ್ಮನ್ ಚೆನ್ನಾಗಿ ನೋಡ್ಕೋ. ಸೀನಣ್ಣ, ಬರ್ತೀನಿ. ತಗೋ. ಹುಷಾರಲ್ಲಕ್ಕಿ ಅವ್ರೆ. ನನ್ ಜೊತೆನೂ ಹೊಂದ್ಕೊಂಡ್ಬಿಟ್ಟಿಯಲ್ಲ ಪುಟ್ಟಿ. ಪಾಪ, ನಿನ್ಗೆ ಇನ್ಯಾರು ಗತಿ ಇದಾರೆ ಹೇಳು? ನನ್ ಜೊತೆನೂ ಬರ್ತೀಯಾ, ಬೇರೆಯವ್ರ ಜೊತೆನೂ ಹೋಗ್ತೀಯಾ. ಆದ್ರೂ ಆ ಡುಮ್ಮಿ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೀಯಾ. ಡುಮ್ಮಕ್ಕಿದಾಳಲ್ಲ, ಮೆತ್ತಗ್ ತಾಚಿ ಮಾಡ್ಬೋದಲ್ಲ. ತಗೋ, ಹಾಲು ಕುಡಿ. ತಗೋ ತಗೋ ತಗೋ. ಪಾಪ, ನಿಂಗೆ ಯಾಕೆ ಕಷ್ಟ? ಕೊಡಿಲಿ. ಅಯ್ಯೋ ಪರವಾಗಿಲ್ಲ ಚಿಕ್ಕತೆ, ಅಪ್ರೂಪಕ್ಕೆ ನನ್ನ ಹತ್ರ ಹೊಂದ್ಕೊಂಡಿದ್ದಾಳೆ. ನೀವು ರೆಸ್ಟ್ ಮಾಡಿ, ನಾನು ಇವಳನ್ನ ನೋಡ್ಕೋತೀನಿ. ಏನ್ ರೆಸ್ಟ್ ಮಾಡೋದೆ, ಈಗಷ್ಟೇ ಅಡ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದೆ. ಕೊಡಿಲಿ, ನಿಂದೇನಾದ್ರು ಕೆಲಸ ಇದ್ರೆ ಇಲ್ಲಿ ನೋಡ್ಕೊ. ಇಷ್ಟೊತ್ತು ಕೆಲಸ ಮಾಡಿದ್ದೀರಾ, ನೀವು ಹೋಗಿ ಆರಾಮಾಗಿರಿ, ನಾನು ಪುಟ್ಟಿ ನೋಡ್ಕೋತೀನಿ. ಮನೆ ಕೆಲಸನೂ ಮಾಡ್ಕೊಂಡು ಮಗುನ್ ನೋಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಪಿಂಕಿ. ನೀನ್ ನಂಗೆ ಹೆಲ್ಪ್ ಮಾಡ್ತಿದ್ಯಲ್ಲ, ಈಗ ಮುಂಚಿನ ತರ ಕೆಲಸ ಆಗಲ್ಲಮ್ಮ ನನ್ನ ಕೈಯಲ್ಲಿ. ನೀವು ಬಿಡಿ, ನಿಮ್ಮ ವಯಸ್ಸಲ್ಲಿ ನಾವ್ ಎದ್ದು ಓಡಾಡ್ತೀವೋ ಇಲ್ವೋ, ಈ ವಯಸ್ಸಲ್ಲೂ ಮಗುನ್ ಹೆತ್ತಿದ್ದೀರಾ. ಆದ್ರೆ ಈಗ್ನೋರು ಮಗುನ್ ಹೆರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರಿವ್ರು ಯಾಕೆ ಚಿಕ್ಕತ್ತೆ? ನಿಮ್ ಸೊಸೆನೇ ಇಲ್ವಾ? ನೋಡಿದ್ರ ಚಿಕ್ಕತ್ತೆ, ಈ ಮಗುನ ಗೀತಾ ತನ್ನ ಸ್ವಂತ ಮಗು ತರ ನೋಡ್ಕೋತೀನಿ ಅಂತ ಹೇಳ್ತಿದ್ಲು. ಅವ್ರಮ್ಮ ಆಸ್ಪತ್ರೆಗೆ ಸೇರಿದ ತಕ್ಷಣ ಮರ್ತೇ ಬಿಟ್ಟಿದ್ದಾಳೆ ಮಗುನ. ಹಾಗಲ್ಲ ಪಿಂಕಿ, ಗಿರ್ಜಕ್ಕನ್ಗೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ. ಗೀತಾ ತಾನೇ ನೋಡ್ಕೋಬೇಕಾದವಳು. ಜೊತೆಗ್ ಮಗುನು ನೋಡ್ಕೋಬೇಕಲ್ವಾ? ಯಾಕೆ ನೆಗ್ಲೆಕ್ಟ್ ಮಾಡ್ಬೇಕು? ಅವಳು ಸ್ವಂತ ಮಗು ಆಗಿದ್ರೆ ಇದೇ ರೀತಿ ಮಾಡ್ತಿದ್ಲಾ? ಗೀತಾ ಹಾಗೇನೂ ಇಲ್ಲ ಪಿಂಕಿ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಚಿಕ್ಕತ್ತೆ. ಅಲ್ಲ, ಗಿರ್ಜಾಕನ್ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಟ್ಟು ಇವಳು ವಾಪಸ್ ಮನೆಗೆ ಬರ್ಬೇಕಲ್ವಾ? ಎಲ್ಲಿ ಬರ್ತಾಳೆ? ಅವ್ರ ಸೇವೆ, ಅವ್ರ ಚಾಕ್ರಿ ಮಾಡ್ಕೊಂಡು ಅಲ್ಲೇ ಟಿಕಾಣಿ ಹೂಡ್ಬಿಡ್ತಾಳೆ. ನೋಡಿಬೇಕಿದ್ರೆ. ಹಾಗೇನೂ ಇಲ್ಲ, ಆಸ್ಪತ್ರೆಗೆ ಹೋಗುವಾಗ್ಲೂ ಮನೆ ಕೆಲ್ಸನೂ ಮಾಡ್ತಿದ್ಲಲ್ವಾ. ಕೆಲಸ ಮಾಡೋದೇನು ದೊಡ್ಡ ವಿಷಯನಾ? ಅವಳಿಗೆ ನಾನು ಹೆಲ್ಪ್ ಮಾಡ್ತಿದ್ದೆ, ನೀವು ಹೆಲ್ಪ್ ಮಾಡ್ತಿದ್ರಿ. ಒಂದ್ಸಲನಾದ್ರೂ ಮಗು ನೋಡಿ ಮಾತಾಡ್ಸ್ಬೇಕಲ್ವಾ ಚಿಕ್ಕತ್ತೆ? ಮಗು ಹೇಳೋಕ್ಕಿಂತ ಮುಂಚೆ ಆಸ್ಪತ್ರೆಗೆ ಹೋಗ್ತಾಳೆ, ಮಗು ಮಲಗಿದ ಮೇಲೆ ವಾಪಸ್ ಬರ್ತಾಳೆ. ಪುಟ್ಟಿ ಅವಳನ್ನ ಎಷ್ಟು ಹಚ್ಕೊಂಡಿದೆ, ಅವಳು ಹೀಗೆ ಮಾಡ್ಬೋದಾ? ಅದಕ್ಕೆ ಜಾನು ಈಗ ಯಾರ ಹತ್ರ ಬೇಕಾದ್ರೂ ಹೋಗುತ್ತೆ. ಮಕ್ಳೇನು ಎಲ್ಲರ ಹತ್ರನೂ ಹೊಂದ್ಕೋತಾರೆ ಅಂತ ಬಿಟ್ಬಿಡೋಕ್ಕಾಗುತ್ತಾ ಚಿಕ್ಕತ್ತೆ? ನೀವು ನೋಡಿ, ಜಾನು ನೋಡ್ಕೋಬೇಕು ಅಂತ ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ರಲ್ವಾ? ಗೀತಾ ಇದ್ದಿದ್ರೆ ಎಲ್ಲ ಮನೆ ಕೆಲಸ ಅವಳೇ ಮಾಡೋರವಳು. ಅವ್ರ ಅಮ್ಮನ ಜೊತೆ ಅವಳು ತವ್ರ ಮನೆಗೆ ಹೋಗ್ತಾಳೆ, ಅವ್ರ ಸೇವೆ ಮಾಡ್ಕೊಂಡು ಅಲ್ಲೇ ಇರ್ತಾಳೆ. ಬರ್ತಾಳೋ ಇಲ್ವೋ ಯಾರಿಗ್ ಗೊತ್ತು? ಅವಳಿಗೆ ಅವ್ರ ಮನೆಯವರೇ ಹೆಚ್ಚು, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅದಕ್ಕೆ ನಿಮ್ ಹತ್ರ ಒಡವೆ ಬಿಚ್ಚಿಸ್ಕೊಂಡು ಅವ್ರ ಮನೆ ಉಳಿಸ್ಕೊಂಡ್ಲು. ಈಗ ಗಿರ್ಜಾಕನ್ ಟ್ರೀಟ್ಮೆಂಟ್ಗೆ ಅಂತ ಮಾವನ ಹತ್ರ ದುಡ್ಡಿಸ್ಕೊಂಡ್ಲು. ಗಿರ್ಜಕ್ಕನ್ ಡಿಸ್ಚಾರ್ಜ್ ಆಯ್ತನೋ? ಆಯ್ತಮ್ಮ, ಮನೆಗೆ ಡ್ರಾಪ್ ಮಾಡಿ ಬಂದೆ. ಗೀತಾ ಇಲ್ಲಿ ಮತ್ತೆ? ಆಪರೇಷನ್ ಆದ್ಮೇಲೆ ಅತ್ತೆಗೆ ಹೆಲ್ಪ್ ಬೇಕಾಗುತ್ತಲ್ವಾ? ಮಂಗಳಕ್ಕ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಪ್ರಣತಿ ಹೊರಗಡೆ ಹೋಗ್ತಾಳೆ. ಅದಕ್ಕೆ ಗೀತಾ ಒಂದ್ 2 ದಿನ ಇದ್ ಬರ್ತೀನಿ ಅಂತ ಹೇಳಿದ್ಲು. ಚಿಕ್ಕತೆ, ಈಗೇನ್ ಹೇಳ್ತೀರಾ? ಏನಾಯ್ತು? ಏನಿಲ್ಲ ಲಕ್ಕಿ ಅವರೇ, ಪುಟ್ಟಿಗೆ ಹಾಲು ಕುಡಿಸ್ತಿದ್ದೆ, ಅದಕ್ಕೆ ಸಾಕಾ ಅಂತ ಕೇಳ್ತಿದ್ದೆ ಚಿಕ್ಕತೆ ಹತ್ರ. ಅಮ್ಮ, ನಾನು ಫ್ರೆಶ್ ಆಗಿ ಬರ್ತೀನಿ, ಊಟಕ್ಕೆ ಬಡಿಸ್ತೀಯಾ? ತುಂಬಾ ಹಸುವಾಗಿದೆ. ಯಾಕೆ ಲಕ್ಕಿ ಅವ್ರೆ, ನಿಮ್ ಮತ್ತೆ ಮನೇಲಿ ಊಟ ಮಾಡ್ಕೊಂಡು ಬರ್ಲಿಲ್ವಾ? ಅಲ್ಲ, ಡ್ರೈವರ್ ತರ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬಂದ್ರಾ? ಅವ್ರು ಒಂದ್ ಮಾತು ಹೇಳಲಿಲ್ವಾ ಊಟ ಮಾಡ್ಕೊಂಡು ಹೋಗಿ ಅಂತ? ಪಾಪ ಅವ್ರು ತುಂಬಾ ಫೋರ್ಸ್ ಮಾಡಿದ್ರು. ನಾನು ಕೆಲಸ ಇದೆ ಅಂತ ವಾಪಸ್ ಬಂದ್ಬಿಟ್ಟೆ.
ಕೆಲಸ ಮುಗಿಸ್ಕೊಂಡೇ ಬರ್ತಾ ಇದ್ದೀನಿ, ಅದಕ್ಕೆ ಹಸುವಾಗಿದೆ. ನೋಡಿದ್ರಾ ಬಂದ್ಲಾ ಮನೆಗೆ? ಅವಳಿಗೆ ಜಾನು ಅಲ್ಲ, ಈ ಮನೆಯವ್ರ ಬಗ್ಗೆನೂ ಯೋಚನೆ ಇಲ್ಲ. 2-3 ದಿನ ಬರಲ್ವಂತೆ. ನಿಮ್ಗೊಂದ್ ಮಾತಾದ್ರೂ ಹೇಳಿದ್ಲಾ? ತಪ್ಪು ಅವಳ್ದಲ್ಲ, ನೀವು ಸದ್ರ ಕೊಟ್ಟಿರೋದು. ಅದೇ ನಾನು ಆ ರೀತಿ ಮಾಡಿದ್ರೆ ನಮ್ಮ ಅತ್ತೆ ನನ್ನ ಸುಮ್ಮನೆ ಬಿಟ್ಟಿರ್ತಿದ್ರಾ? ಅಮ್ಮ ನೀನೀಗ ತುಂಬಾ ಹೊತ್ತು ಕೂತಿರ್ಬೇಡ, ಮಲ್ಕೋ. ಮಲ್ಕೊಂಡು ಸಾಕಾಗೋಗಿದೆ ಕಣೆ ನಂಗೆ. ಒಂದ್ ಸ್ವಲ್ಪ ಹೊತ್ತು ಕೂತಿರ್ತೀನಿ. ಹೋಗ್ಲಿ, ನಿಂಗೆ ಮಾತ್ರೆ ಕೊಡ್ಲಾ ಇವಾಗ? ಬೇಡ ಅಂದ್ರೆ ಬಿಡ್ತೀಯ ನೀನು? ನೋಡಮ್ಮ, ನೀನ್ ಹೊತ್ತೊತ್ತಿಗೆ ಸರಿಯಾಗಿ ಮಾತ್ರೆ ತಗೋಬೇಕು. ಇನ್ 10 ದಿವಸ ಆದ್ಮೇಲೆ ಮತ್ತೆ ಚೆಕಪ್ಗೆ ಹೋಗ್ಬೇಕು. ಅದಾದ್ಮೇಲೆ ಕೀಮೋಥೆರಪಿನೂ ಸ್ಟಾರ್ಟ್ ಮಾಡ್ಬೇಕಲ್ವಾ? ಯಾಕೆ ಬೇಕಿತ್ತೆ ಇವೆಲ್ಲ ನನಗೆ? ಈ ವಯಸ್ಸಲ್ಲಿ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗತ್ತಾ? ಅಮ್ಮ, ನಿಂಗೇನಾದ್ರೂ ತುಂಬಾ ಹಿಂಸೆ ಆಗ್ತಿದ್ಯಾ? ಹಿಂಸೆ ಅಂದ್ರೆ ಮಾತ್ರೆ ತಗೊಂಡಾಗ ಸ್ವಲ್ಪ ಸರಿ ಹೋಗುತ್ತೆ, ಆಮೇಲೆ ಇಡೀ ಮೈಯೆಲ್ಲ ಉರಿಯುತ್ತೆ ಕಣೆ ಗೀತಾ. ನೋಡು, ನೀನೇ ಹೇಳ್ದೆ ತಾನೆ ಮಾತ್ರೆ ತಗೊಂಡಾಗೆಲ್ಲ ನೋವಿರಲ್ಲ ಅಂತ. ಹಾಗೆ ನೀನ್ ಪೂರ್ತಿ ಸರಿ ಹೋಗ್ತೀಯ. ಒಂದ್ಸತಿ ಕೀಮೋಥೆರಪಿ ಶುರು ಆಗೋಗ್ಲಿ, ಆಮೇಲೆ ನೋಡು ಹೇಗ್ ಹುಷಾರಾಗ್ತೀಯ ಅಂತ. ಆದ್ರೆ ನೀನ್ ಮನ್ಸಲ್ಲಿ ಧೈರ್ಯ ಇಟ್ಕೋಬೇಕಮ್ಮ. ಏನಾದ್ರೂ ಆಗ್ಲಿ ನಾನು ಹುಷಾರಾಗೆ ಆಗ್ತೀನಿ ಅನ್ನೋ ಛಲ ಬಿಡಬಾರ್ದು. ಬದುಕಕ್ಕೆ ಅಂತ ಒಂದು ಉದ್ದೇಶ ಇರ್ಬೇಕಲ್ವಾ? ನನಗ್ ವಯಸ್ಸಾಗಿದೆ ನೋಡು. ಉದ್ದೇಶ ಇದೆ, ನೀನ್ ನಮ್ಗೋಸ್ಕರ ಬದುಕ್ಬೇಕು. ಇಷ್ಟು ವರ್ಷ ಇಷ್ಟು ಕಷ್ಟಪಟ್ಟು ನಮ್ಮನ್ ಸಾಕಿದ್ಯಾ, ಇವಾಗ ನಿನ್ನ ನಾವು ಸುಖವಾಗಿ ನೋಡ್ಕೋಬೇಕಲ್ವಾ? ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೆ ನಂಗೂ ತುಂಬಾ ಸಂಕಟ ಆಗುತ್ತೆ ಕಣೆ. ಸುಮ್ನಿರು, ಏನೇನೋ ಮಾತಾಡ್ಬೇಡ, ಮಾತ್ರೆ ತಗೋ ನೀನು. ಅದ್ಗೆ ಏನೇ ಗುಂಡಮ್ಮ ಕರೆದಿದ್ದ? ಅಮ್ಮಂಗೆ ಯಾವ್ಯಾವ ಹೊತ್ತಿಗೆ ಯಾವ್ಯಾವ ಮಾತ್ರೆ ಕೊಡ್ಬೇಕು ಅಂತ ತೋರ್ಸೋಣ ಅಂತ ಕರೆದೆ ನಿಮ್ಮನ್ನ. ನೀನೇ ಇರ್ತೀಯಲ್ಲ, ನನ್ಗೆ ಯಾಕೆ ತೋರಿಸ್ತೀಯಾ? ನಾನು ಯಾವಾಗ್ಲೂ ಇಲ್ಲಿ ಇರಕ್ಕಾಗತ್ತಾ ಅದ್ಗೆ? ನಾನ್ ನಮ್ಮನೆಗೂ ಹೋಗ್ಬೇಕಲ್ವಾ? ಮಂಗಳ, ಗೀತಾ ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣೆ. ಯಾವಾಗ್ಲೂ ಅವಳು ನಾನು ನೋಡ್ಕೊಂಡು ಇಲ್ಲೇ ಇರಕ್ಕಾಗತ್ತಾ? ಗೀತಾ, ಒಂದ್ ಕೆಲ್ಸ ಮಾಡು, ಅದು ಯಾವ್ಯಾವ ಮಾತ್ರ ಯಾವಾಗ ತಗೋಬೇಕು ಅಂತ ನನಗೆ ಹೇಳು, ನಾನೇ ತಗೋತೀನಿ. ಅಮ್ಮ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಅದ್ಗೆಗೆ ಹೇಳ್ಬಿಟ್ಟು ಹೋಗ್ತೀನಿ. ಆದ್ರೆ ನೀನ್ ಟೈಮಿಗೆ ಸರಿಯಾಗಿ ಮಾತ್ರ ತಗೋಬೇಕು. ಸರಿ ಬಿಡು, ನೀನು ಊರಿಗೆ ಹೋಗೋದಕ್ಕಿಂತ ಮುಂಚೆ ನಂಗೆ ತೋರಿಸ್ಕೊಟ್ಬಿಟ್ಟು ಹೋಗು ಯಾವ ಮಾತ್ರೆ ಯಾವಾಗ ತಗೋಬೇಕು ಅಂತ. ನಾನು ಅತ್ತೆ ಕೊಡ್ತೀನಿ. ಅಮ್ಮ, ನಾನು ಇವಾಗ್ಲೇ ಹೊರಡೋಣ ಅನ್ಕೋತಾ ಇದ್ದೆ. ಅಯ್ಯೋ ನೀನಾ, ಈಗಷ್ಟೇ ಬಂದ್ವಿ ನಾವು, ಆಗ್ಲೇ ಹೊಡ್ತೀನಿ ಅಂತಿದೀಯಲ್ಲ? ಅಮ್ಮ, ಯಾಕೋ ನಮ್ ಜಾನು ತುಂಬಾ ನೆನಪಾಗ್ತಿದ್ದಾಳೆ. ಈ ಆಸ್ಪತ್ರೆ, ಈ ಕೆಲ್ಸ, ಇದೆಲ್ಲದ್ರ ಮಧ್ಯೆ ಅವಳನ್ನ ನೋಡ್ಕೊಳಕ್ಕೆ ಆಗ್ಲಿಲ್ಲ ಸರಿಯಾಗಿ. ಅದಕ್ಕೆ ಅವಳನ್ನ ತುಂಬಾ ನೋಡ್ಬೇಕನ್ನಿಸ್ತಿದೆ. ಹೋಗ್ಬರ್ಲಾ? ಹಾಗಿದ್ರೆ ನೀನು ಲಕ್ಕಿ ಜೊತೆನೆ ಹೋಗ್ಬೋದಾಗಿತ್ತು. ಅದೇನೋ ಹೇಳ್ತಾರಲ್ಲ, ಏನೇ ಸುಬ್ಬಿ ತಾರಾಟ ಅಂದ್ರೆ ಶಾನ್ ಬೋಗ್ರ ಮನೆ ತಿಥಿ ಊಟ ಅಂದ್ರಂತೆ. ಹಾಗಾಯ್ತು ನಿನ್ ಕತೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಾರಾಡ್ಕೊಂಡು. ಇನ್ಮೇಲೆ ಅದ್ ಇದ್ದಿದ್ದೆ ಅಲ್ವಾ ಅದ್ಗೆ? ಇಲ್ಲಿ ಬಂದಾಗ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ, ಅಲ್ಲಿ ಹೋದಾಗ ಇಲ್ಲಿ ಬರ್ಬೇಕು ಅನ್ಸುತ್ತೆ. ಅಮ್ಮ ಪೂರ್ತಿಯಾಗಿ ಹುಷಾರಾಗೋವರೆಗೂ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಮಾಡ್ತಾ ಇರ್ಬೇಕು. ಸರಿ, ಅತ್ತೆಗೆ ಅದ್ ಯಾವ ಮಾತ್ರ ಯಾವಾಗ ಕೊಡ್ಬೇಕು ಅಂತ ತೋರ್ಸ್ಕೊಟ್ಬಿಟ್ಟು ಹೋಗು. ಮಾತ್ರ ಅಲ್ಲ, ಅವ್ರಿಗೆ ಯಾವ ರೀತಿ ಊಟ ಕೊಡ್ಬೇಕು ಕೊಡ್ಬಾರ್ದು ಎಲ್ಲ ಹೇಳ್ತೀನಿ. ಆಮೇಲೆ ಅನ್ನನೂ ಅಷ್ಟೇ, ಅನ್ನ ಮಾಡ್ಬೇಕಾದ್ರೆ ನೀರ್ ಜಾಸ್ತಿ ಹಾಕ್ಬಿಟ್ ಮಾಡಿ. ಮೆತ್ತಗಿದ್ರೆ ಅಮ್ಮಂಗ್ ತಿನ್ನೋದಕ್ಕೆ ಸುಲಭ ಆಗತ್ತೆ. ಮತ್ತೆ ನೀವ್ ಯಾವ ತಿಂಡಿ ಮಾಡಿದ್ರು, ಏನ್ ಅಡ್ಗೆ ಮಾಡಿದ್ರು ಸ್ವಲ್ಪ ಖಾರ ಮಸಾಲೆ ಎಲ್ಲ ಕಡಿಮೆ ಹಾಕಿ. ಮತ್ತೆ ಈ ಎಣ್ಣೆ ಪದಾರ್ಥ, ದೋಸೆ ಚಪಾತಿ ಇದ್ಯಾವುದು ಬೇಡ ಅನ್ಸುತ್ತೆ. ಜೀರ್ಣ ಆಗೋದಕ್ಕೆ ಕಷ್ಟ ಆಗತ್ತೆ. ಆಯ್ತಮ್ಮ. ಮತ್ತೆ
ಹಣ್ಣೆಲ್ಲ ಟೈಮಿಗೆ ಚೆನ್ನಾಗಿ ತಿನ್ಸಿ. ಹಣ್ಣು ಚೆನ್ನಾಗಿ ತಿನ್ಬೋದಮ್ಮ. ಅಯ್ಯೋ, ಈ ಅಡಿಗೆ ಹಣ್ಣು ಹಂಪಲು ಇದೆಲ್ಲ ಬಿಟ್ಟಾಕು, ಅದೆಲ್ಲ ನಾನು ಕರೆಕ್ಟಾಗಿ ಕೊಡ್ತೀನಿ. ಈ ಮಾತ್ರೆಗಳು ಮಾತ್ರ ನನಗೆ ಕರೆಕ್ಟಾಗಿ ತೋರಿಸ್ಕೊಟ್ಬಿಟ್ಟು ಹೋಗಮ್ಮ. ಒಂದು ಮನೆ ನಿಭಾಯಿಸೋದೇ ಕಷ್ಟ, ಅದರಲ್ಲಿ ಎರಡೆರಡು ಕಡೆ ನೀನು ಓಡಾಡ್ಕೊಂಡು ಎಷ್ಟು ಕಷ್ಟ ಆಗ್ತಿರಲ್ವಾ ನಿಂಗೆ? ಹಾಗೇನೂ ಇಲ್ಲಮ್ಮ. ಇಲ್ಲಿ ಬಂದ್ರೆ ನಾನೇನ್ ಕೆಲಸ ಮಾಡ್ತೀನಿ, ಅದೇನೇ ಅಲ್ವಾ ಎಲ್ಲ ನೋಡ್ಕೊಳ್ಳೋದು. ಸದ್ಯ ಬಾಯಿ ಮಾತುಗಾದ್ರೂ ಹೇಳಿದೆಯಲ್ಲ ನಾನೇ ಎಲ್ಲ ಕೆಲಸ ಮಾಡೋದು ಅಂತ. ಮಾತಿಗ ಬರೀ ಮಾತಿಗಲ್ಲ ಅತ್ಗೆ, ನಿಜವಾಗ್ಲೂ ನೀವೇ ತಾನೇ ಎಲ್ಲ ನೋಡ್ಕೋತಿರೋದು. ಮನೆ ಜವಾಬ್ದಾರಿ ತಗೊಂಡವ್ರನ್ನ ಯಾರು ಗುರುತಿಸಲ್ಲ. ನಾವು ಮಾಡೋ ಕೆಲ್ಸಕ್ಕೆ ಸಂಬಳ ಅಂತ ಗೊತ್ತು ಮಾಡಿದ್ರೆ ನಮ್ ಗಂಡಂದ್ರಿಗಿಂತ 4 ಪಟ್ಟು ಸಂಬಳ ಜಾಸ್ತಿ ಬರುತ್ತೆ ಅಲ್ವೇನೆ ಗುಣಮ್ಮ? ಹೌದತ್ಗೆ, ನೀವ್ ಹೇಳೋದು ಸರಿನೇ. ಸರಿನಮ್ಮ, ನಾನಿನ್ ಹೋಗ್ ಬರ್ತೀನಿ. ನೀನ್ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋ, ನಿದ್ದೆ ಚೆನ್ನಾಗಿ ಮಾಡು. ನಿದ್ದೆ ಬಂದ್ರೆ ಖಂಡಿತ ನಾನು ನಿದ್ದೆ ಮಾಡ್ತೀನಿ. ಅದ್ಗೆ ಈ ಮಾತ್ರೆ ಮತ್ತೆ ಈ ಮಾತ್ರೆ ಇವೆರಡು ಬೆಳಗ್ಗೆ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ ಕೊಡ್ಬೇಕು. ಆಮೇಲೆ ಇದು ಊಟ ಆದ್ಮೇಲೆ ಕೊಡ್ಬೇಕು. ಇದು ರಾತ್ರಿ ಹೊತ್ತು ಊಟ ಆದ್ಮೇಲೆ ಅರ್ಧ ಕೊಡಿ ಸಾಕು, ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೋಸ್ಕರನೇ ಕೊಟ್ಟಿರೋದು ಈ ಮಾತ್ರೆನ. ಹೂ ಕಣೆ, ಅರ್ಧ ಮಾತ್ರೆ ಅವ್ರಿಗೆ ಕೊಟ್ಟು ಇನ್ನರ್ಧ ನಾನ್ ತಗೊಂಡ್ಬಿಡ್ತೀನಿ. ಸರಿಯಾಗಿ ನಿದ್ದೆನೆ ಬರ್ತಿಲ್ಲ, ಆ ಮಾತ್ರೆಯಿಂದ ಆದ್ರೂ ನಿದ್ದೆ ಬರುತ್ತೆ ನಂಗೆ. ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ಇದ್ ಬರೀ ನಿದ್ದೆ ಬರ್ಸೋದಕ್ಕಲ್ಲ ಇರೋದು, ಔಷಧಿ ಕೂಡ. ಹೇ, ಸುಮ್ನೆ ಹೇಳ್ದೆ ಕಣೆ. ಅಲ್ಲ, ಮನೇಲಿ ಇಡೀ ದಿನ ಅಷ್ಟ್ ಚಾಕ್ರಿ ಮಾಡಿರ್ತೀನಿ, ನನಗ್ ನಿದ್ದೆ ಬರಲ್ವಾ? ದಿಂಬಿಗೆ ತಲೆ ಕೊಟ್ರೆ ಸಾಕು, ಯಾವಾಗ ಬೆಳಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಮ್ಮ, ನಾನೇನ್ ಹೋಗ್ ಬರ್ತೀನಿ. ನಾಳೆ ಬೆಳಗ್ಗೆನೆ ಬರ್ತೀನಿ. ಏನಾದ್ರೂ ಬೇಕಾದ್ರೆ ನಂಗೆ ಫೋನ್ ಮಾಡು. ಹುಷಾರು. ಇಲ್ಲಿ ಯೋಚನೆ ಬಿಡು, ನೀನ್ ನೆಮ್ಮದಿಯಾಗಿ ಹೋಗ್ಬಿಡ್ಬಾ. ಬರ್ತೀನಿ. ಅತ್ತೆ, ನೀವು ಮಲ್ಕೊಳ್ಳಿ ಇನ್ನ. ಅಳ್ಬಿಡ ಅಳ್ಬಿಡ. ಅಮ್ಮ, ಯಾಕೆ ಜಾನು ಇಷ್ಟೊಂದು ಅಳ್ತಾ ಇದ್ದಾಳೆ? ಗೊತ್ತಿಲ್ಲ ಕಣೋ. ಹಸುವಾಗಿದೆ ಅನ್ಸುತ್ತೆ. ಇಲ್ಲ ಕಣೋ, ಈಗಷ್ಟೇ ಹಾಲು ಕುಡ್ದಿದ್ದಾಳೆ. ಒಳ್ಳೆ ಜಾನು ಪುಟ್ಟಿ, ಅಳ್ಬಾರ್ದು. ಗುಡ್ ಗರ್ಲ್ ಅಲ್ಲ ನೀನು. ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಬೈಕಲ್ಲಿ ಡಬಲ್ ರೈಡ್ ಹೋಗೋಣ, ಕಾರಲ್ಲಿ ಲಾಂಗ್ ಡ್ರೈವ್ ಹೋಗೋಣ. ಅಳ್ಬಾರ್ದು, ಗುಡ್ ಗರ್ಲ್ ಅಲ್ಲ ನೀನು. ಜಾನು ಮಾಡ್ಬೇಕು ಗುಂಡು. ಓನಾಯ್ತಮ್ಮ. ಅಳೋದ್ ನಿಲ್ಲಿಸ್ತಾನೆ ಇಲ್ಲ. ಹ್ಞೂ ಕಣೋ. ಹುಷಾರಿಲ್ಲ ಅನ್ಸುತ್ತೆ. ಇಲ್ಲ, ಹುಷಾರಾಗಿದ್ದಾಳೆ. ಓ ಓ ಜಾನು, ನೋಡು ಇಲ್ಲಿ ನೋಡು. ಗೀತಾ ಇದ್ದಿದ್ರೆ ಚೆನ್ನಾಗಿರೋದು ಕಣೋ. ಅವ್ರು ಬರೋದಿನ 2 ದಿನ ಆಗುತ್ತಲ್ವಾ? ವಿಡಿಯೋ ಕಾಲ್ ಮಾಡ್ತೀನಿ. ಏನು ಬೇಡ, ನಾನು ಇಲ್ಲೇ ಇದ್ದೀನಿ. ಪುಟ್ಟಿ ಪುಟ್ಟಿ ಬಾಯ್ಲಿ. ಹಾಕು ಮಾಡೋದು. ಇಲ್ಲಮ್ಮ, ಅಳಬಾರ್ದು. ಯಾರು ನೋಡೋದು? ಯಾರದ್ ನೋಡು? ಮಾತಾಡೋ ಅಣ್ಣನ ಹತ್ರ. ಏನೇನು ಕೊಡ್ಸ್ತೀನಿ ಅಂತ ಹೇಳ್ದೆ ನಿಂಗೆ, ಅದು ಅಳು ನಿಲ್ಸಿಲ್ಲ. ಮಾತಾಡ್ಬೇಡ ನೀನು. ನೋಡಮ್ಮ, ಮಗು ಅಳ್ತಾನೆ ಇಲ್ಲ. ನೋಡಿ ಎಷ್ಟು ಹಠ ಮಾಡ್ತಿದ್ಲು. ನೋಡಿ, ಗೀತಾ ಬಂದ ತಕ್ಷಣ ಸುಮ್ಮನೆ ಆಗ್ಬಿಟ್ಟಿದ್ದಾಳೆ. ಏನಾಗಿತ್ತಮ್ಮ ಇವಳಿಗೆ? ಗೊತ್ತಿಲ್ಲ ಕಣೆ, ಒಂದೇ ಸಮ ಅಳು, ಸುಮ್ಮನೆ ಆಗ್ತಿರ್ಲಿಲ್ಲ. ಹೌದೇನೆ, ಅಳ್ತಿದ್ದೇನೆ ನೀನು. ಹಾಕಿ ಅಳೋದು ನೋಡು, ಅವಳು ಯಾರ ಮಾತು ಕೇಳಲ್ಲ. ನೀನ್ ಒಬ್ಳಿದ್ರೆ ಸಾಕು, ನಿನ್ನನ್ನೇ ಒಕ್ಕೊಂಡ್ಬಿಟ್ಟಿದ್ದಾಳ ಅವಳು. ಗೀತಾ, ನನಗಂತೂ ನೀನ್ ಬಂದಿರೋದೇ ಆಶ್ಚರ್ಯ. ಅಮ್ಮನ ಮನೇಲಿದ್ದು ಅಮ್ಮನ ಜೊತೆ 2 ದಿನ ಇದ್ದು ಬರ್ತೀನಿ ಅಂತ ಹೇಳ್ದೆ. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಬಂದಿದ್ಯಾ? ಅವಾಗ ಅಲ್ಲಿರ್ಬೇಕು ಅನ್ನಿಸ್ತು, ಅದಕ್ಕೆ ಅಲ್ಲಿದ್ದೆ. ಇವಾಗ ಇಲ್ಲಿ ಬರ್ಬೇಕು ಅನ್ನಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಜಾನ್ವಿ ಎಷ್ಟು ಹಠ ಮಾಡ್ತಿದ್ಲು ಗೊತ್ತಾ? ನಾನು ಅಮ್ಮ ಎಲ್ರೂ ಸಮಾಧಾನ ಮಾಡಿದ್ವಿ.
ಆದ್ರೂ ಸಮಾಧಾನ ಆಗಿಲ್ಲ. ನೀನ್ ಬಂದ ತಕ್ಷಣ ಸೈಲೆಂಟ್ ಆಗೋದ್ಲು, ಅದೇ ಆಶ್ಚರ್ಯ. ಹಾಗಂತ ನನ್ನ ಹತ್ರ ಏನ್ ಸೂಪರ್ ಪವರ್ ಇದೆ ಅಂತೇನಿಲ್ಲ. ನಾನು ಅಮ್ಮನ್ ನೋಡ್ಕೋಬೇಕು ಅಂತಾನೆ ಇದ್ದೆ. ಪ್ರಣತಿಯಲ್ಲಿ ಅಮ್ಮನ್ ಚೆನ್ನಾಗಿ ನೋಡ್ಕೋತಾಳೆ, ಆದ್ರೆ ಅವಳು ಕೆಲ್ಸ ಪಾಪ ರಜಾ ಹಾಕೋದಕ್ಕಾಗಲ್ಲ. ಇನ್ ಅತ್ತಿಗೆ ಗೊತ್ತಲ್ಲ, ಅತ್ತಿಗೆನೂ ಅಮ್ಮನ್ ಚೆನ್ನಾಗೇ ನೋಡ್ಕೋತಾರೆ, ಎಲ್ಲ ಕೆಲ್ಸನೂ ಮಾಡ್ತಾರೆ. ಆದ್ರೆ ಅವ್ರ ಮಾತು ಹೊರಟು, ಅದನ್ನ ಸಹಿಸ್ಕೊಳ್ಳೋ ಪರಿಸ್ಥಿತಿಲಿ ಅಮ್ಮ ಇಲ್ಲ. ಅದಕ್ಕೆ ಅಲ್ಲೇ ಇದ್ದು ಅಮ್ಮನ್ ನೋಡ್ಕೋಬೇಕು 2 ದಿನ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ಜಾನು, ಸುಮತಿ ಅಮ್ಮ ಎಲ್ರೂ ತುಂಬಾ ನೆನಪಾಗ್ತಿದ್ರು. ನಾನು ಅಲ್ಲಿದ್ದು ಇಲ್ಲಿರೋ ಕರ್ತವ್ಯಗಳನ್ನ ಮಾಡ್ತಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಅಮ್ಮಂಗೆ ಹೇಳಿದ್ದೀನಿ, ನಿಂಗೇನಾದ್ರೂ ಒಂಚೂರು ತೊಂದರೆ ಆದ್ರೂ ತಕ್ಷಣ ಫೋನ್ ಮಾಡು, ನಾನು ತಕ್ಷಣ ಬರ್ತೀನಿ ಅಂತ. ನಾನು ಯಾವಾಗ ಬೇಕಾದ್ರೂ ಅಮ್ಮನ ಮನೆಗೆ ಹೋಗ್ಬೋದಲ್ವಾ? ಧಾರಾಳವಾಗಿ ಹೋಗ್ಬೋದು. ನೀನೇನು ಎಂಜಾಯ್ ಮಾಡಕ್ ಹೋಗ್ತಾ ಇದ್ಯಾ? ಇಲ್ಲ ತಾನೆ. ಅತ್ತೆನ ನೋಡ್ಕೊಳಕ್ ತಾನೆ ಹೋಗ್ತಾ ಇರೋದು. ಚೆನ್ನಾಗಿ ನೋಡ್ಕೊ, ಅವ್ರಿಗೆ ನಿನ್ನ ಅವಶ್ಯಕತೆ ಇದೆ. ಗೀತಾ, ನೀನಿಲ್ದೆ ನಮ್ಮ ಮನೇಲಿ ಯಾವ ಕೆಲಸನೂ ನಡೆಯೋದಿಲ್ಲ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನೀನೇ ತಗೋತೀಯ. ಅದಕ್ಕೆ ಅಲ್ವಾ ನಮ್ಮ ಮನೆಯವರೆಲ್ಲ ನಿನ್ಗೆ ಅಷ್ಟು ಪ್ರೀತಿ ತೋರಿಸೋದು. ಪ್ರೀತಿ ಗಳಿಸೋದು ಅಷ್ಟೊಂದು ಸುಲಭ ಅಲ್ಲ. ಕೆಟ್ಟ ಹೆಸರು ಸಂಪಾದನೆ ಮಾಡೋದಕ್ಕೆ 1 ಸೆಕೆಂಡ್ ಸಾಕು. ಆದ್ರೆ ಒಳ್ಳೆ ಹೆಸರು ಸಂಪಾದಿಸೋಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದನ್ನ ನೀನು ಸಂಪಾದನೆ ಮಾಡಿದ್ಯಾ? ನಮ್ಮ ಮನೇಲಿ, ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಗೀತಾ ಸಾಲ್ವ್ ಮಾಡ್ತಾಳೆ ಅನ್ನೋ ನಂಬಿಕೆ. ಕಾಫಿ ಟೀ ಏನಾದ್ರೂ ಬೇಕಿತ್ತಾ ನಿಮ್ಗೆ? ಯಾಕೆ? ಅಲ್ಲ, ಇಷ್ಟು ಹೊಗಳ್ತಿದ್ದೀರಾ, ಏನಾದ್ರೂ ಬೇಕಿತ್ತು ಅನ್ಕೊಂಡೆ. ನಿಜ ಹೇಳಿದ್ರೆ ನಂಬೋದೇ ಇಲ್ಲ ಅಂತೀಯ. ನಾನು ಯಾವತ್ತಾದ್ರು ಸುಮ್ಮನೆ ಹೇಳಿದ್ದೀನ? ಇರೋ ತಾನೇ ಹೇಳೋದು. ನಿನ್ ಮೇಲೆ ಎಲ್ರಿಗೂ ನಂಬಿಕೆ ಇದೆ, ನನಗೂ ಅಷ್ಟೇ. ಎಲ್ರ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೋತೆ. ನನ್ನ ಮನ್ಸಲ್ಲಿರೋದು ನಿನಗೆ ಅರ್ಥ ಆಗ್ಬೇಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನು ಪದೇ ಪದೇ ಅದೇ ವಿಷಯ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡ. ಓಡಿಸಿಲ್ಲ, ಸುಮ್ಮನೆ ರಿಮೈಂಡ್ ಮಾಡಿದೆ ಅಷ್ಟೇ. ನಾನು ಅವ್ರಿಗೆ ಚಾಲೆಂಜ್ ಮಾಡಿದ್ದೀನಿ, ನಾನು ಸೋತೋಗ್ತೀನಿ, ನನಗೆ ಅವಮಾನ ಆಗುತ್ತೆ, ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಿನ್ನ ಸಂಬಂಧ ಇಂಪಾರ್ಟೆಂಟ್. ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ. ಪರವಾಗಿಲ್ಲ, ಹೇಳು, ಏನು ವಿಷಯ? ಅದು ಆಪರೇಷನ್ ಎಲ್ಲ ಚೆನ್ನಾಗಾಗಿ ಅಮ್ಮ ಹುಷಾರಾದ್ರೆ ಅನ್ನದಾನ ಮಾಡಿಸ್ತೀನಿ ಅನ್ಕೊಂಡಿದ್ದೆ. ಅಷ್ಟೇ ತಾನೆ, ಮಾಡ್ಸೋಣ ಬಿಡು. ಇದೇ ಶುಕ್ರವಾರ ಮಾಡ್ಸೋಣ. ನಾಡಿದ್ದೆ. ಇನ್ನು 2 ದಿನ ಇದೆ. ಏನೇನು ಅರೇಂಜ್ಮೆಂಟ್ ಬೇಕೋ ಎಲ್ಲ ಮಾಡ್ಕೋ. ಪೂಜೆ ಮುಗಿಸ್ಕೊಂಡು ಅನ್ನದಾನ ಮಾಡ್ಕೊಂಡು ಬರೋಣ. ಶುಕ್ರವಾರ ದೇವಸ್ಥಾನಕ್ಕೆ ತುಂಬಾ ಜನ ಬರ್ತಾರೆ. ನಾನು ಶುಕ್ರವಾರನೇ ಅನ್ಕೊಂಡಿದ್ದೆ, ಆದ್ರೆ ಮುಂದಿನ ಶುಕ್ರವಾರ ಅನ್ಕೊಂಡಿದ್ದೆ. ನೀವ್ ಈ ಶುಕ್ರವಾರನೇ ಅನ್ಬಿಟ್ರಿ. ಯಾವುದೇ ಒಳ್ಳೆ ಕೆಲಸಕ್ಕೂ ತಡ ಮಾಡಬಾರ್ದು. ನಾಡಿದ್ದೇ ಮಾಡೋಣ, ಸರಿನಾ? ಅಮ್ಮಂಗೆ ಹೇಳಿರ್ತೀನಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ, ಆಯ್ತಾ? ಏನು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಬೆಳಗ್ಗೆನೆ? ನಾನು ಗೀತಾ ದೇವಸ್ಥಾನಕ್ಕೆ ಬಂದಿದ್ವಿ, ಹಂಗೆ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಮ್ಮ ಹೇಗಿದ್ಯಾ ಈಗ? ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಿದೆ ತಾನೆ? ಹ್ಞೂ ಕಣೆ, ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಅವಾಗವಾಗ ಒಂದು ಸ್ವಲ್ಪ ನೋವಿರುತ್ತೆ ಅಷ್ಟೇ. ಸರಿ, ಉಪ್ಪಿಟ್ಟು ಮಾಡಿದ್ದೀನಿ, ಹಾಕೊಡ್ಲಾ? ಬೇಡ ಬೇಡ ಪ್ರಣತಿ. ಅಮ್ಮ, ಇದೇ ಶುಕ್ರವಾರ ಅಮ್ಮನವ್ರ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿಸ್ತಿದೀವಿ. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ ನಾವಿಲ್ಗೆ. ಹಾಗಿದ್ರೆ ಶುಕ್ರವಾರ ಬೆಳಗ್ಗೆ ನಾವೆಲ್ಲ ಹಾಜರಾಗಬೇಕು, ಅಷ್ಟೇ ತಾನೆ? ಹೆಂಗೋ ಒನ್ ಟೈಮ್ ತಿಂಡಿ ಮಾಡೋದು ತಪ್ತು ಅಂತ ಮಂಗಳ ಫುಲ್ ಖುಷಿ ಆಗ್ಬಿಡ್ತಾಳೆ. ಖಂಡಿತ ಬರಲೇಬೇಕು, ಮಿಸ್ ಮಾಡಂಗಿಲ್ಲ. ನಾನಂತೂ ಬರ್ತೀನಿ. ಪ್ರಣತಿ, ಸುಬ್ಬನು ಕರ್ಕೊಂಡ್ ಬಾ. ಅಣ್ಣ, ಅಮ್ಮ ಹಾಸ್ಪಿಟಲ್ ಇರ್ಬೇಕಾದ್ರೆ ತುಂಬಾ ಲೀವ್ ಹಾಕಿದ್ದಾರೆ. ಸೊ ತಿರ್ಗಾ ರಜಾ ಸಿಗೋದ್ ಡೌಟು. ಸೀನಾ ಬರ್ತಾನೆ ಬಿಡು. ನೀನೇನ್ ಮಾಡ್ತೀಯ ಅಣ್ಣ? ನಂದನ ಆಫೀಸ್ ಕೆಲಸನಾ, ಮಂಡಿ ಕೆಲಸ. 2 ಅವರ್ ಪರ್ಮಿಷನ್ ತಗೊಂಡು ಬಂದ್ಬಿಡ್ತೀನಿ. ಮಂಗಳಕನ ಕರ್ಕೊಂಡ್ ಬನ್ನಿ. ಬೇಡ ಲಕ್ಕಿ, ಅಮ್ಮ ಒಬ್ಬರೇ ಮನೇಲಿ ಇರ್ತಾರೆ. ಅಮ್ಮನ ನೋಡ್ಕೊಳಕ್ಕೆ ಮನೇಲೇ ಇರ್ಲಿ. 1-2 ಗಂಟೆ ತಾನೆ,
ನಾನೊಬ್ಳೇ ಇರ್ತೀನಿ, ಕರ್ಕೊಂಡು ಹೋಗು. ಬೇಡ ಅಮ್ಮ, ನೀನೊಬ್ಳೇ ಇರೋದು ಏನೂ ಬೇಕಾಗಿಲ್ಲ. ಅತ್ಗೆ ಇಲ್ಲೇ ಇರ್ತಾರೆ ನಿನ್ನ ನೋಡ್ಕೊಂಡು. ಗೀತಾ, ಇಲ್ಲಿವರೆಗೂ ಬಂದು ನಮ್ಗೆಲ್ರಿಗೂ ಹೇಳಿದ್ಯಾ, ಆ ಜಲ್ಜಂಗೊಂದು ಮಾತು ಹೇಳೋದನ್ನ ಮರಿಬೇಡ. ಹೌದೌದು, ಆಮೇಲೆ ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ದೊಡ್ಡ ಜಗಳ ಮಾಡಿಬಿಡ್ತಾರೆ. ಫಸ್ಟ್ ಹೋಗಿ ಅವ್ರನ್ನ ಕರಿಬೇಕು. ಸರಿ ಅತ್ತೆ, ಹೋಗ್ತಾ ಹೇಳಿ ಹೋಗ್ತೀವಿ. ಎಲ್ಲರೂ ಮಿಸ್ ಮಾಡದೆ ಬರಬೇಕು, ಯಾರು ರೀಸನ್ಸ್ ಕೊಡೋಂಗಿಲ್ಲ. ಗೀತಾ, ಹೊರಡೋಣ. ಅಮ್ಮ, ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗಿ ಬನ್ನಿ.